In fields he preached with burning light, to fish, to crowds both day and night. When all seemed lost he showed the way, Saint Anthony still hears us pray. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ಮನೆಯಿಂದ ಹೊರಟು ಸರೋವರದ ತೀರದಲ್ಲಿ ಕುಳಿತರು. ಜನರು ತಂಡೋಪತಂಡವಾಗಿ ಕೂಡಿ ಬಂದುದರಿಂದ ದೋಣಿ ಹತ್ತಿ ಕುಳಿತುಕೊಳ್ಳಬೇಕಾಯಿತು. ಜನರು ದಡದಲ್ಲೇ ನಿಂತರು. ಆಗ ಯೇಸು ಅವರಿಗೆ ಅನೇಕ ವಿಷಯಗಳನ್ನು ಸಾಮರ್ಥ್ಯ ರೂಪದಲ್ಲಿ ಹೇಳಿದರು. ಒಬ್ಬ ರೈತ ಬಿತ್ತುವುದಕ್ಕೆ ಹೋದ. ಬಿತ್ತನೆ ಮಾಡುತ್ತಿದ್ದಾಗ ಕೆಲವು ಬೀಜಗಳು ಕಾಲ್ದಾರಿಯಲ್ಲಿ ಬಿದ್ದವು. ಬಿದ್ದದ್ದೇ ಹಕ್ಕಿಗಳು ಬಂದು ಆ ಬೀಜವನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜಗಳು ಹೆಚ್ಚು ಮಣ್ಣಿಲ್ಲದ ಕಲ್ಲು ನೆಲದ ಮೇಲೆ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದುದರಿಂದ ಅವು ಬೇಗನೆ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿದವು. ಬೇರು ಬಲವಾಗಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜಗಳು ಮುಳ್ಳು ಪೊದೆಗಳ ನಡುವೆ ಬಿದ್ದವು. ಆ ಪೊದೆಗಳು ಸಸ್ಯಗಳ ಸಮೇತ ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಬೀಜಗಳು ಹದವಾದ ಭೂಮಿಯಲ್ಲಿ ಬಿದ್ದವು. ಅವು ಮೊಳೆತು ಬೆಳೆದು ತೆನೆ ಬಿಟ್ಟವು. ಕೆಲವು 100ರಷ್ಟು, ಮತ್ತೆ ಕೆಲವು 60ರಷ್ಟು, ಮತ್ತೆ ಕೆಲವು 30ರಷ್ಟು ಫಸಲನ್ನು ಕೊಟ್ಟವು. ಕೇಳಲು ಕಿವಿಯುಳ್ಳವನು ಕೇಳಿಸಿಕೊಳ್ಳಲಿ ಎಂದು ಒತ್ತಿ ಹೇಳಿದರು. ತರುವಾಯ ಶಿಷ್ಯರು ಯೇಸುವಿನ ಬಳಿಗೆ ಬಂದು, ನೀವು ಜನರೊಡನೆ ಮಾತನಾಡುವಾಗ ಸಾಮತಿಗಳನ್ನು ಉಪಯೋಗಿಸುತ್ತೀರಿ ಏಕೆ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ಅರಿತುಕೊಳ್ಳುವ ಸದಾವಕಾಶ ಲಭಿಸಿರುವುದು ನಿಮಗೆ, ಅವರಿಗಲ್ಲ. ಉಳ್ಳವನಿಗೆ ಇನ್ನೂ ಹೆಚ್ಚಾಗಿ ಕೊಡಲಾಗುತ್ತದೆ, ಅವನು ಸಮೃದ್ಧನಾಗುತ್ತಾನೆ. ಇಲ್ಲದವನಿಂದ ಇರುವ ಕಿಂಚಿತ್ತನ್ನು ಕಸಿದುಕೊಳ್ಳಲಾಗುತ್ತದೆ. ಅವರೊಡನೆ ಸಾಮತಿ ರೂಪದಲ್ಲಿ ಮಾತನಾಡುವುದಕ್ಕೆ ಕಾರಣ ಇದು: ಅವರು ಕಣ್ಣಾರೆ ನೋಡಿದರೂ ಕಾಣುವುದಿಲ್ಲ, ಕಿವಿಯಾರೆ ಕೇಳಿದರೂ ಕಿವಿಗೊಡುವುದಿಲ್ಲ, ಗ್ರಹಿಸುವುದೂ ಇಲ್ಲ. ಪ್ರವಾದಿ ಯೆಶಾಯನ ಈ ಪ್ರವಚನ ಅವರಲ್ಲಿ ಈಡೇರುತ್ತದೆ. ಕೇಳಿ ಕೇಳಿಯೂ ಗ್ರಹಿಸರು, ನೋಡಿ ನೋಡಿಯೂ ಕಾಣರು. ಈ ಜನರ ಹೃದಯ ಕಲ್ಲಾಗಿದೆ, ಕಿವಿ ಮಂದವಾಗಿದೆ, ಕಣ್ಣು ಮಬ್ಬಾಗಿದೆ. ಇಲ್ಲದಿದ್ದರೆ ಇವರ ಕಣ್ಣು ಕಾಣುತ್ತಾ, ಕಿವಿ ಕೇಳುತ್ತಾ, ಹೃದಯ ಗ್ರಹಿಸುತ್ತಾ ನನ್ನತ್ತ ತಿರುಗಿಕೊಳ್ಳುತ್ತಿದ್ದರು. ದೇವರಾದ ನಾನಿವರನ್ನು ಸ್ವಸ್ಥಪಡಿಸುತ್ತಿದ್ದೆನು. ನೀವಾದರೂ ಭಾಗ್ಯವಂತರು. ನಿಮ್ಮ ಕಣ್ಣುಗಳು ಕಾಣುತ್ತವೆ, ಕಿವಿಗಳು ಕೇಳುತ್ತವೆ. ಎಷ್ಟೋ ಪ್ರವಾದಿಗಳು ಹಾಗೂ ಸತ್ಪುರುಷರು ನೀವು ನೋಡುವುದನ್ನು ನೋಡುವುದಕ್ಕೂ ಕೇಳುವುದನ್ನು ಕೇಳುವುದಕ್ಕೂ ಅಪೇಕ್ಷಿಸಿದರು, ಆದರೆ ಅವರು ನೋಡಲೂ ಇಲ್ಲ, ಕೇಳಲೂ ಇಲ್ಲ ಎಂಬುದು ನಿಮಗೆ ತಿಳಿದಿರಲಿ. ಈಗ ಬಿತ್ತುವವನ ಸಾಮತಿಯ ಅರ್ಥವನ್ನು ಕೇಳಿ. ಒಬ್ಬನು ಶ್ರೀ ಸಾಮ್ರಾಜ್ಯದ ಸಂದೇಶವನ್ನು ಕೇಳಿ ಅದನ್ನು ಗ್ರಹಿಸದೆ ಹೋದರೆ ಕೇಡಿಗನು ಬಂದು ಅವನ ಹೃದಯದಲ್ಲಿ ಬಿತ್ತಿದ್ದ ಬೀಜವನ್ನು ತೆಗೆದೆಸೆಯುತ್ತಾನೆ. ಇವನು ಕಾಲ್ದಾರಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಬೇರೊಬ್ಬನು ಈ ಸಂದೇಶವನ್ನು ಕೇಳಿದ ಕೂಡಲೇ ಅದನ್ನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಆದರೆ ಅದು ತನ್ನಲ್ಲಿ ಬೇರೂರದ ಕಾರಣ ಸ್ವಲ್ಪ ಕಾಲ ಮಾತ್ರ ಇದ್ದು ಸಂದೇಶದ ನಿಮಿತ್ತ ಕಷ್ಟ ಕೋಟಲೆಗಳು ಬಂದೊದಗಿದಾಗ ಕೂಡಲೇ ಎಡವಿ ಬೀಳುತ್ತಾನೆ. ಇವನು ಕಲ್ಲು ನೆಲದ ಮೇಲೆ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ಸಂದೇಶವನ್ನೇನೋ ಕೇಳುತ್ತಾನೆ, ಆದರೆ ಪ್ರಾಪಂಚಿಕ ಚಿಂತನೆಗಳು, ಐಶ್ವರ್ಯದ ವ್ಯಾಮೋಹಗಳು ಆ ಸಂದೇಶವನ್ನು ಫಲ ಬಿಡದಂತೆ ಅದುಮಿ ಬಿಡುತ್ತವೆ. ಇವನು ಮುಳ್ಳು ಪೊದೆಗಳಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ. ಇನ್ನೊಬ್ಬನು ವಾಕ್ಯವನ್ನು ಕೇಳುತ್ತಾನೆ, ಗ್ರಹಿಸಿಕೊಳ್ಳುತ್ತಾನೆ, ಫಲಪ್ರದನಾಗಿ 100ರಷ್ಟು, 60ರಷ್ಟು, 30ರಷ್ಟು ಫಲ ಕೊಡುತ್ತಾನೆ. ಇವನು ಹದವಾದ ಭೂಮಿಯಲ್ಲಿ ಬಿದ್ದ ಬೀಜವನ್ನು ಹೋಲುತ್ತಾನೆ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಿಯರೇ, ನಮ್ಮ ಹೃದಯದ ಬೇಲಿಯನ್ನು ಭದ್ರಪಡಿಸೋಣ, ಗಟ್ಟಿ ಮಾಡೋಣ. ನಮ್ಮ ಹೃದಯ ಮಾರ್ಕೆಟ್ ಪ್ಲೇಸ್ ಆಗುವುದು ಬೇಡ. ಯಾರು ಬೇಕಾದರೆ ಹೋಗ್ಬೋದು, ಏನು ಬೇಕಾದರೆ ಹೋಗ್ಬೋದು, ಹಾಗೆ ಆಗಲಿಕ್ಕೆ ಆಗೋದಿಲ್ಲ. ನಮ್ಮ ಹೃದಯದ, ಅದಕ್ಕೋಸ್ಕರ ನಾನು ಹೇಳಿದ್ದೇನೆ, ನಮ್ಮ ಹೃದಯದ ಬೇಲಿಯನ್ನು ನಾವು ಭದ್ರಪಡಿಸಬೇಕು, ಗಟ್ಟಿಗೊಳಿಸಬೇಕು. ಯಾರೆಲ್ಲ ಬೇಲಿ ಹಾಕಿದ್ದೀರಾ, ಬೇಲಿ ಗಟ್ಟಿ ಮಾಡಿ. ಯಾರು ಬೇಲಿ ಹಾಕಲಿಲ್ವೋ ನಿಮ್ಮ ಹೃದಯಕ್ಕೆ, ಬೇಲಿಯನ್ನು ಹಾಕುವಂಥ ಪ್ರಯತ್ನ ಮಾಡಿ. ಪ್ರಿಯರೇ, ಇಂದಿನ ಮೊದಲನೆಯ ವಾಚನದಲ್ಲಿ ಯೆಶಾಯ ಪ್ರವಾದಿಯ ಮುಖಾಂತರ
ಸರ್ವೇಶ್ವರ ದೇವರು ಏನು ನುಡಿತಾರೆ ನೋಡಿ. हर्षित बरेकन वाचलें आणखी घट्ट ताळ्यान वाचूंक आसा जायते. तुका मात्र आयकुचें न्ही, आमकां आयकचें आनी मुखार जायते. बरें वाचलें, गुड. ಏನು ಹೇಳ್ತಾರೆ? ನನ್ನ ಬಾಯಿಂದ ಹೊರಡುವ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸದ ಹೊರತು, ನನ್ನ ಉದ್ದೇಶವನ್ನು ಕೈಗೂಡಿಸದ ಹೊರತು ನನ್ನ ಬಳಿಗೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ದೇವರ ವಾಕ್ಯ ವ್ಯರ್ಥವಾಗುವುದಿಲ್ಲ. ಏನು ಮಾಡಲಿಕ್ಕೆ ಇದೆ, ಏನು ಸಾಧಿಸಲಿಕ್ಕೆ ಇದೆ, ಅದನ್ನು ಸಾಧಿಸಿಯೇ ಸಾಧಿಸುತ್ತದೆ. ಇದು ಸರ್ವೇಶ್ವರ ದೇವರು ನುಡಿಯುವಂತಹ ವಾಕ್ಯ ಯೆಶಾಯ ಪ್ರವಾದಿಯ ಮುಖಾಂತರ. ಇದಕ್ಕೆ ತದ್ವಿರುದ್ಧವಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ? ದೇವರ ವಾಕ್ಯ ವ್ಯರ್ಥವಾಗ್ತದೆ, ದೇವರ ವಾಕ್ಯ ವ್ಯರ್ಥವಾಗ್ತದೆ. ನಾವು ಮೊದಲನೇ ವಾಚನದಲ್ಲಿ ಆಲಿಸ್ತಾ ಇದ್ದಾವೆ ವ್ಯರ್ಥವಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಆದರೆ ಯೇಸು ಸ್ವಾಮಿ ಹೇಳ್ತಾರೆ, ಅದೇ ದಿವ್ಯವಾಣಿ ಹೇಳ್ತಾ ಇದ್ದಾರೆ, ವ್ಯರ್ಥವಾಗ್ತದೆ. ಮನುಷ್ಯ ಅದನ್ನು ವ್ಯರ್ಥ ಮಾಡ್ತಾನೆ, ಮನುಷ್ಯನ ಹೃದಯ ಅದನ್ನು ವ್ಯರ್ಥ ಮಾಡ್ತದೆ, ಮನುಷ್ಯನ ಹೃದಯದ ಸ್ಥಿತಿ ಅದನ್ನು ವ್ಯರ್ಥ ಮಾಡ್ತದೆ. ಪ್ರಿಯರೇ, ದೆವ್ವಗಳು ಆಗಲಿ ದೇವರ ವಾಕ್ಯಕ್ಕೆ ಅವಿಧೇಯನಾಗಿ ನಡೀಲಿಕ್ಕೆ ಅವಕಾಶನೇ ಇಲ್ಲ ದೆವ್ವಗಳಿಗೆ. ಈ ಪ್ರಕೃತಿಗೂ ಕೂಡ ದೇವರ ವಾಕ್ಯಕ್ಕೆ ಅವಿಧೇಯತೆಯನ್ನು ತೋರಿಸಲಿಕ್ಕೆ ಅವಕಾಶನೇ ಇಲ್ಲ, ಕೇವಲ ಮನುಷ್ಯನಿಗೆ. ನೀವು ಶುಭ ಸಂದೇಶದಲ್ಲಿ ನೀವು ಓದಬೇಕಾದ್ರೆ ನಿಮಗೆ ಗೊತ್ತಾಗ್ತದೆ. ದೇವರು ಹೇಳ್ತಾರೆ ಬಿಟ್ಟು ತೊಲಗು ಅನ್ಬೇಕಾದ್ರೆ ಯೇಸು ಸ್ವಾಮಿ ಹೇಳಿ ತೊಲಗಬೇಕು ಅಷ್ಟೇ, ಬೇರೆ ಮಾತಿಲ್ಲ ಅಲ್ಲಿ. ವಿಧೇಯತೆ ದೇವರ ವಾಕ್ಯಕ್ಕೆ. ಪ್ರಕೃತಿ ಶಾಂತವಾಗಿರು, ಶಾಂತವಾಗ್ತದೆ, ವಿಧೇಯತೆ. ಆದರೆ ಮನುಷ್ಯನಿಗೆ ಇಲ್ಲ. ಯಾಕೆಂದರೆ ದೇವರು ಪ್ರಕೃತಿಗೆ ದೆವ್ವಕ್ಕೆ ಕೊಡದಂತಹ, ಸೈತಾನನಿಗೆ ಕೊಡದಂತಹ ಒಂದು ದೊಡ್ಡ ವರವನ್ನು ಮನುಷ್ಯನಿಗೆ ಕೊಟ್ಟಿದ್ದಾರೆ. ಅದು ಸ್ವಾತಂತ್ರ್ಯ. ಸ್ವಾತಂತ್ರ್ಯ. ನಾವು ಏನು ಬೇಕಾದರೆ ಮಾಡ್ಬೋದು. ದೇವರ ವಾಕ್ಯವನ್ನು ಸ್ವೀಕರಿಸ್ಬೋದು, ತಿರಸ್ಕರಿಸ್ಬೋದು. ದೇವರ ವಾಕ್ಯವು ಫಲ ಕೊಡುವಂತೆ ಮಾಡುವುದು, ಫಲ ಕೊಡದಂತೆ ಅದನ್ನು ಹೊರಗೆ ಹಾಕ್ಬೋದು. ಸ್ವಾತಂತ್ರ್ಯ. ಅದಕ್ಕೋಸ್ಕರವೇ ಸಂತ ಅಗಸ್ತೀನರು ಹೇಳ್ತಾರೆ, ಗಾಡ್ ಹೂ ಕ್ರಿಯೇಟೆಡ್ ಯು ವಿದೌಟ್ ಯುವರ್ ಕನ್ಸೆಂಟ್ ಕೆನಾಟ್ ಸೇವ್ ಯು ವಿದೌಟ್ ಯುವರ್ ಕನ್ಸೆಂಟ್ ಅಂತೇಳಿ. ನಿನ್ನನ್ನು ರಚಿಸಿದಂತಹ ದೇವರು, ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ರಚಿಸಿದಂತಹ ದೇವರು ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಏನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ನಾನಲ್ಲಿ ಧರ್ಮೋಪದೇಶ, ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ CCC ನಂಬರ್ 2002 ಅದನ್ನು ಓದಬೇಕು. ಏನಿದೆ ನೋಡಿ ಅದರಲ್ಲಿ. ಗಾಡ್ಸ್ ಫ್ರೀ ಇನಿಷಿಯೇಟಿವ್ ಡಿಮಾಂಡ್ಸ್ ಮ್ಯಾನ್ಸ್ ಫ್ರೀ ರೆಸ್ಪಾನ್ಸ್. ದೇವರು ಏನಾದರೂ ಮಾಡ್ತಾರೆ, ಏನು ಉಚಿತವಾಗಿ ಏನಾದರೂ ಮಾಡ್ತಾರಾದರೆ ಆ ಕಡೆಯಿಂದ ಮನುಷ್ಯನಿಂದಲೂ ಕೂಡ ಉಚಿತವಾದ ಪ್ರತಿಕ್ರಿಯೆ ಬೇಕು. ಇಲ್ಲದ್ರೆ ಏನು ಮಾಡಲಿಕ್ಕಾಗೋದಿಲ್ಲ, ನಿನ್ನ ರಕ್ಷಣೆಯನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಕಥೋಲಿಕ ಧರ್ಮಸಭೆ ಹೇಳುವುದು, ಕಥೋಲಿಕ ಧರ್ಮಸಭೆಯ ಧರ್ಮೋಪದೇಶ. ಗಾಡ್ಸ್ ಫ್ರೀ ಇನಿಷಿಯೇಟಿವ್ ಡಿಮಾಂಡ್ಸ್ ಮ್ಯಾನ್ಸ್ ಫ್ರೀ ಕನ್ಸೆಂಟ್ ಆರ್ ಫ್ರೀ ರೆಸ್ಪಾನ್ಸ್. ಫ್ರೀ ರೆಸ್ಪಾನ್ಸ್. ಹಾಗಾದರೆ ಪ್ರಿಯರೇ, ನನ್ನ ಹಾಗೂ ನಿಮ್ಮ ಜೀವನದಲ್ಲಿ ಒಂದು ವೇಳೆ ದೇವರ ವಾಕ್ಯ ಏನು ಕೆಲಸ ಮಾಡ್ತಾ ಇಲ್ಲ ಆದರೆ ಅದಕ್ಕೆ ಕಾರಣ ಯಾರು? ನಾನು. ನನ್ನ ಹೃದಯದ ಸ್ಥಿತಿ. ದೇವರ ವಾಕ್ಯವನ್ನು ದೂರಬೇಡಿ. ದೇವರು ಇದೆಲ್ಲ ಹೇಳಿದ್ದಾರೆ, ಏನೂ ಆಗ್ತಾ ಇಲ್ಲ. ಯಾರೋ ಒಬ್ಬ ಹೇಳಿದ್ದು, ದೇವ ನೀನು ಪೂರ ಸಂಗ್ಲನೆ ಕಾಯಿ ಸತ್ತೆತ್ನ ಮಜ್ಜಿ ನೀನು ಕಾಯಿ ಗಟ್ಟೆತ್ನ, ನನ್ನ ಜೀವನದಲ್ಲಿ ಏನಾಗ್ತಾ ಇಲ್ಲ. ನಿನ್ನ ಹೃದಯವನ್ನು ಸ್ವಲ್ಪ ಪರೀಕ್ಷಿಸಿ ನೋಡು, ಸ್ವಲ್ಪ ಪರೀಕ್ಷಿಸಿ ನೋಡು. ನೋಡಿ, ದೇವರ ವಾಕ್ಯವನ್ನು ತೆಗಳುವಂತಹ ಒಂದು ಸ್ವಾತಂತ್ರ್ಯ ನಮಗೆ. ಅದು ನೋಡಿ ಪ್ರಿಯರೇ, ಈಗ ನಾನು ಹೇಳುವುದು ನೋಡಿ, ಈಗ ದೇವರ ವಾಕ್ಯವನ್ನು ಆಲಿಸಿದ್ದು ಎಷ್ಟು ಜನರು ಆಲಿಸಿದ್ದೀರಾ? ನಿಜವಾಗಿಯೂ ಎಷ್ಟು ದೇವರ ವಾಕ್ಯವನ್ನು ಓದ್ತೇವೆ, ಎಷ್ಟು ದೇವರ ಬೋಧನೆಯನ್ನು ಕೊಡ್ತೇವೆ, ಎಷ್ಟು ಜನ ತಗೊಳ್ತಾ ಇದ್ದೀರಾ? ನಿಮಗೆ ಫ್ರೀ. ಯು ಕ್ಯಾನ್ ಟೇಕ್ ಇಟ್, ಯು ಕ್ಯಾನ್ ರಿಜೆಕ್ಟ್ ಇಟ್, ಅಷ್ಟೇ. ಏನು ಬೇಕಾದರೆ ಮಾಡ್ಬೋದು. ಅದಕ್ಕೋಸ್ಕರವೇ ಬಹುಶಃ ಈ ಸಾಮತಿಯಲ್ಲಿ, ಬಿತ್ತುವವನ ಸಾಮತಿಯಲ್ಲಿ ಯೇಸು ಸ್ವಾಮಿ ಮನುಷ್ಯನ ಹೃದಯವನ್ನು ಅಥವಾ ಮನುಷ್ಯನನ್ನು ಮಣ್ಣಿಗೆ ಹೋಲಿಸ್ತಾರೆ. ಮಣ್ಣಿಗೂ ಮನುಷ್ಯನಿಗೂ ಸಂಬಂಧ ಇದೆ.
ಯಾಕೆ ಯೇಸು ಸ್ವಾಮಿ ಮನುಷ್ಯನನ್ನು ಮಣ್ಣಿಗೆ ಹೋಲಿಸ್ತಾರೆ? ಸಂಬಂಧ ಇದೆ. ಮೊದಲನೆಯ ಸಂಬಂಧ ಮನುಷ್ಯ ಮಣ್ಣು. ಆದಾಮ್, ಗಾಡ್ ಕ್ರಿಯೇಟೆಡ್ ಏಡಮ್ ಆರ್ ಆದಾಮ್ ಫ್ರಮ್ ಅದಾಮ. ಹೀಬ್ರು ಭಾಷೆಯಲ್ಲಿ ಅದಾಮ ಅಂದರೆ ಮಣ್ಣು. ಆ ಮಣ್ಣಿನಿಂದಲೇ ಮನುಷ್ಯನನ್ನು ಉಂಟು ಮಾಡಿದ್ದು. ಅಂದರೆ ಮನುಷ್ಯನಿಗೂ ಮಣ್ಣಿಗೂ ಸಂಬಂಧ ಇದೆ. ನಾವು ಸತ್ತು ಕೊಳಿತು ಏನಾಗ್ತೇವೆ? ಮಣ್ಣಾಗ್ತೇವೆ. ನನಗೂ ಮಣ್ಣಿಗೂ ಒಳ್ಳೆಯ ಸಂಬಂಧ ಇದೆ. ಅದಕ್ಕೋಸ್ಕರವೇ ಬಹುಶಃ ಯೇಸು ಸ್ವಾಮಿ ಮನುಷ್ಯನ ಹೃದಯವನ್ನು ಅಥವಾ ಮನುಷ್ಯನನ್ನು ಮಣ್ಣಿಗೆ ಹೋಲಿಸ್ತಾ ಇದ್ದಾರೆ ಇವತ್ತು ಈ ಸಾಮತಿಯಲ್ಲಿ. ಎರಡನೆಯ ಸಂಬಂಧ, ಮಣ್ಣು ಒಳ್ಳೆಯದು. ಮೂಲತಃ ಯಾರು ಕೂಡ ಇದು ಕೆಟ್ಟ ಮಣ್ಣು ಅಂತ ಹೇಳುವುದಿಲ್ಲ. ಯಾರು ಕೂಡ ಒಳ್ಳೆಯ ಕೃಷಿಕ ಯಾವತ್ತೂ ಕೂಡ ಅದನ್ನು ಹೇಳಬಾರ್ದು. ಒಳ್ಳೆಯ ಕೃಷಿಕ ಹೇಳುವುದೂ ಇಲ್ಲ. ಮಣ್ಣಿನಲ್ಲಿ ಫಲವತ್ತತೆ ಇಲ್ಲದೆ ಇರಬಹುದು, ಆದರೆ ಮಣ್ಣು ಕೆಟ್ಟದು ಅಂತ ಯಾರೂ ಹೇಳುವುದಿಲ್ಲ. ಅದೇ ರೀತಿ ಪ್ರಿಯರೇ, ಯಾವ ಮನುಷ್ಯನೂ ಕೆಟ್ಟವನಲ್ಲ ಮೂಲತಃ. ಇದು ಎರಡನೆಯ ಸತ್ಯ. ಒಂದು ವೇಳೆ ಯೇಸು ಸ್ವಾಮಿ ನಮ್ಮನ್ನು ಮಣ್ಣಿಗೆ ಹೋಲಿಸ್ತಾ ಇದ್ದಾರಾದರೆ ಎರಡನೆಯ ಸತ್ಯ ಇದು. ಪ್ರತಿಯೊಬ್ಬ ಮನುಷ್ಯ ಒಳ್ಳೆಯವ ಮೂಲತಃ. ಸ್ವಭಾವಗಳು ಬೇರೆ ಬೇರೆ ಇರಬಹುದು. ಅವನು ಆ ಸ್ವಭಾವದಲ್ಲಿ ಬೆಳೆದಿರ್ಬೋದು. ಹೇಗೆ ಮುಳ್ಳು ನೆಲ, ಕಲ್ಲು ನೆಲ ಅದೆಲ್ಲ ಇದೆಯೋ ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನ ಹೃದಯದಲ್ಲಿ ಇದೆ. ಆದರೆ ಮೂಲತಃ ಮನುಷ್ಯ ಒಳ್ಳೆಯವನು. ಎರಡನೆಯ ಸತ್ಯ. ಮೂರನೆಯ ಸತ್ಯ, ಕೃಷಿಗೆ ಯೋಗ್ಯವಾದ ಮಣ್ಣು ಎಲ್ಲಿಯೂ ಕೂಡ ಸಿಗುವುದಿಲ್ಲ. ಅದನ್ನು ತಯಾರಿ ಮಾಡಬೇಕು. ನೀವೀಗ ಕಾಫಿ ಬೆಳೆಗಾರರಿದ್ದೀರಾ ಅಥವಾ ಬೇರೆ ಏನ ಬೆಳೀತಿದ್ದೀರಾ? ಸುಮ್ಮನೆ ಹೋಗಿ ಕಾಫಿ ಗಿಡ ಹಾಗೆ ಎಸ್ತರೆ ಬರ್ತದ? ಒಳ್ಳೆ ಮಣ್ಣಿದೆ ಅಂತೇಳಿ ಎಸ್ತರೆ ಬರ್ತದಲ್ಲಿ? ಕೃಷಿ ಮಾಡಬೇಕು. ಯು ಹ್ಯಾವ್ ಟು ಕಲ್ಟಿವೇಟ್ ಎಂಬ ಪದ ನೋಡಿ ಪ್ರಿಯರೇ. ಕಲ್ಟಿವೇಟ್ ಎಂಬ ಪದ ಮೂಲತಃ ಲ್ಯಾಟಿನ್ ಭಾಷೆಯ ಕೊಲೆರೆ ಆ ಶಬ್ದದಿಂದ ಬಂದಿದೆ. ಅದರ ಅರ್ಥ ನೋಡಿ ಏನೆಲ್ಲ ಇದೆ. ಕೊಲೆರೆ ಅಂದರೆ ಏನೆಲ್ಲ ಅರ್ಥ ಇದೆ ನೋಡಿ. ಟು ಟಿಲ್, ಅಗಿಬೇಕು. ಟು ಕೇರ್ ಫಾರ್, ಅದನ್ನು ಕೇರ್ ಮಾಡಬೇಕು. ಕೇರ್ ಫಾರ್. ಟು ಇನ್ಹ್ಯಾಬಿಟ್, ಅದನ್ನು ಸ್ವಾಧೀನಪಡಿಸ್ಕೊಳ್ಬೇಕು, ಅದರ ಬಗ್ಗೆ ಗಮನ ಹರಿಸಬೇಕು. ಟು ಪ್ರೊಟೆಕ್ಟ್, ಅದನ್ನು ಕಾಪಾಡಬೇಕು. ಟು ಆನರ್, ಅದನ್ನು ಗೌರವಿಸಬೇಕು. ಇದೆಲ್ಲವೂ ಕೂಡ ಕಲ್ಟಿವೇಟ್ ಅಂದರೆ. ಕಲ್ಟಿವೇಟ್ ಅಂದರೆ ಹೋಗಿ ಸುಮ್ಮನೆ ಅಗಿಯುವುದಲ್ಲ. ನೀವು ಗೌರವ ಕೊಡಬೇಕು ಆ ಮಣ್ಣಿಗೆ. ನೀವು ಅದನ್ನು ಸ್ವಾಧೀನಪಡಿಸ್ಕೊಳ್ಬೇಕು. ನೀವು ಅಗಿಯಬೇಕು, ಅದಕ್ಕೆ ಗೌರವವನ್ನು ಕೊಡಬೇಕು, ಹಾಗೂ ಅದನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಆ ಮಣ್ಣನ್ನು. ಕಲ್ಟಿವೇಷನ್ ಅಂದರೆ ಅದು ಕೃಷಿ ಸುಲಭವಲ್ಲ. ಕಲ್ಟಿವೇಷನ್ ಈಸ್ ನಾಟ್ ಈಸಿ. ಯಾರು ಹೇಳಿತು? ಇದೆಲ್ಲ ಮಾಡಬೇಕು. ಅದೇ ರೀತಿ ಪ್ರಿಯರೇ, ಮನುಷ್ಯನ ಹೃದಯ ಮಣ್ಣು ಅಂತ ಹೇಳಿದರೆ ಈ ಹೃದಯದ ಕಲ್ಟಿವೇಷನ್ ಆಗಬೇಕು. ಕಲ್ಟಿವೇಷನ್ ಅಂದರೆ ಏನು? ಇದೆಲ್ಲ ಕಷ್ಟಪಡಬೇಕು, ಸುಮ್ಮನೆ ಅಲ್ಲ. ದೇವರ ಹೃದಯ, ದೇವರ ವಾಕ್ಯದ ಬಿತ್ತನೆ ಆದಮೇಲೆ ಅದು ಬೆಳಿಬೇಕಾದ್ರೆ, ಒಳ್ಳೆಯ ಗುಣಗಳು ಬೆಳಿಬೇಕಾದ್ರೆ, ಒಳ್ಳೆಯ ಮೌಲ್ಯಗಳು ನನ್ನಲ್ಲಿ ಬೆಳಿಬೇಕಾದ್ರೆ ನಾನು ಕಲ್ಟಿವೇಟ್ ಮಾಡಬೇಕು, ಕಷ್ಟಪಡಬೇಕು. ಅದಕ್ಕೋಸ್ಕರ ನಾನು ಇದನ್ನು ನಿಮಗೆ ಹೇಳಿದ್ದೇನೋ ಗೊತ್ತಿಲ್ಲ. ಒಬ್ಬ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಈ ಧರ್ಮ ಪ್ರಚಾರ ಅಂದರೆ ನಮ್ಮ ಪಾಸ್ಟರನ್ನು ಭೇಟಿ ಆಗ್ತಾನಂತೆ. ಕೇಳ್ತಾನಂತೆ, ಸಾಬೂನು ಮಾರುವವನು, ಬಟ್ಟೆ ಒಗೆಯುವ ಸಾಬೂನು ಸೋಪು ಸಾಬೂನಲ್ಲ, ಸಾಬೂನು ಅಂತ ಹೇಳ್ತಾರಲ್ಲ, ಓಕೆ. ಸೋಪು ಮಾರುವವನು, ಬಟ್ಟೆ ಒಗೆಯುವ ಸೋಪು ಮಾರುವವನು ಹೋಗ್ತಾ ಇದ್ದಾನೆ. ಅವನನ್ನು ನೋಡಿ, ಸ್ವಾಮಿ ನೀವು ಯಾರು, ಎಲ್ಲಿ? ಇವ್ರು ಹೇಳ್ತಾರೆ, ನಾನು ದೇವರ ವಾಕ್ಯವನ್ನು ಬೋಧಿಸ್ತೇನೆ. ಇವನು ಕೇಳ್ತಾನೆ, ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೀರಾ? ಯಾಕೆ? ಜನರ ಜೀವನವನ್ನು ಪರಿವರ್ತನೆ ಮಾಡಬೇಕು ನನಗೆ, ಅದಕ್ಕೋಸ್ಕರ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೇನೆ. ಆವಾಗ ಅವನು ಸೋಪು ಮಾರುವವನು ಹೇಳ್ತಾನೆ, ಹೌದಾ, ಜೀವನ ಪರಿವರ್ತನೆ ಆಗಬೇಕಂತೇಳಿ ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದೆ. ಎಷ್ಟು ವರ್ಷದಿಂದ? ನಾನೊಂದು 50 ವರ್ಷ ಆಯಿತು. ಮತ್ತೆ ಜನರ ಜೀವನದಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ. ಆಗ ಇವರು ಕೇಳ್ತಾರೆ, ನೀನೇನು ಮಾಡ್ತಾ ಇದ್ದೀಯಾ? ನಾನು ಸೋಪು ಮಾರ್ತಾ ಇದ್ದೇನೆ. ಯಾವ ಸೋಪು? ಬಟ್ಟೆ ಒಗೆಯೋ ಸೋಪು. ಹೌದಾ? ನೋಡಲ್ಲ, ಒಬ್ಬ ಹುಡುಗ ಇದ್ದಾನಲ್ಲ, ಗೊಚ್ಚೆಯಲ್ಲಿ ಆಡ್ತಾ ಇದ್ದಾನೆ, ಅವನ ಶರ್ಟ್ ಕೊಳೆ ಆಗಿದೆ. ನೀನು ಹೇಳ್ತೀಯಾ ನೀನು ಸೋಪು ಮಾರ್ತಾ ಇದ್ದೀಯ ಅಂತೇಳಿ. ಅವನ ಬಟ್ಟೆ ಕೊಳೆ ಆಗಿದೆ, ಅದ್ಯಾಕೆ? ಏನು ಚೆನ್ನಾಗಿ ಇಲ್ಲ, ಶುಚಿಯಾಗಿ ಇಲ್ಲ. ಅವನು ಹೇಳ್ತಾನೆ, ಏನು ಸ್ವಾಮಿ ನೀವು ಈಗ ಮಾತಾಡ್ತೀರಾ? ಅವನು ಸೋಪ್ ತಗೊಳ್ಬೇಕು, ಮನೆಗೆ ತಗೊಂಡೋಗಿ ಉಜ್ಜಬೇಕು, ಉಜ್ಜಿದ ಮೇಲೆ ನೀರಲ್ಲಿ ಹಾಕಿ
ತೊಳಿಬೇಕು, ಆಮೇಲೆ ಒಣಗಿಸ್ಬೇಕು, ಆಮೇಲೆ ಆ ಒಂದು ಬಟ್ಟೆ ಶುಚಿ ಆಗ್ತದೆ. ದೇವರ ವಾಕ್ಯ ಅಷ್ಟೇ. ಕೇಳಿದ್ವು, ಪ್ರಬೋಧನೆ ಕೇಳಿದ್ವು, ಚೆನ್ನಾಗಾಯ್ತಂತ ಹೇಳಿದ್ದಲ್ಲ, ಹೋಗಿ ಅದನ್ನು ಹೋಗಿ ಉಜ್ಜಬೇಕು. ಕಲ್ಟಿವೇಶನ್ ಅಂದರೆ ಅದು ಉಪಯೋಗಿಸ್ಬೇಕು. ದೇವರ ವಾಕ್ಯವನ್ನು ಕಷ್ಟಪಡಬೇಕು, ಜೀವನದಲ್ಲಿ ಜೀವಿಸಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಉಜ್ಜುವುದು, ಆಗ ಮಾತ್ರ ಶುಚಿಯಾಗುವುದು. ಅದು ಹೇಗೆ ಕೃಷಿ ಮಾಡಲಿಕ್ಕೆ ಯೋಗ್ಯವಾದ ಮಣ್ಣು ಎಲ್ಲಿಯೂ ಕೂಡ ಸಿಗುವುದಿಲ್ಲ, ರೆಡಿಮೇಡ್ ಎಲ್ಲಿ ಸಿಗುವುದಿಲ್ಲ. ನೀವು ಅದನ್ನು ತಯಾರಿ ಮಾಡಬೇಕು. ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಳ್ಳೆಯ ಗುಣಗಳು, ದೇವರ ವಾಕ್ಯದ ಬಿತ್ತನೆ ಆಗಬೇಕಾದ್ರೆ, ದೇವರ ವಾಕ್ಯದ ಫಲ ಕೊಡಬೇಕಾದ್ರೆ, ಒಳ್ಳೆಯ ಮೌಲ್ಯಗಳು ಬರಬೇಕಾದ್ರೆ ನಾವು ಕೂಡ ಅದನ್ನು ತಯಾರಿ ಮಾಡಬೇಕು. ಪ್ರತಿದಿನ ತಯಾರಿ ಮಾಡಬೇಕು. ಪ್ರಿಯರೇ, ಇನ್ನೊಂದು ಸಂಬಂಧ ಏನಂದರೆ, ನೀವು ನೋಡಿ, ಇವತ್ತಿನ ಸಾಮತಿಯಲ್ಲಿ ಹೋಗ್ಬೇಕಾದ್ರೆ ಏನು ದಾರಿಯಲ್ಲಿ ಬಿದ್ದವು, ಕಲ್ಲು ನೆಲದ ಮೇಲೆ ಬಿದ್ದವು, ಮುಳ್ಳು ಪೊದೆಗಳ ಮೇಲೆ ಬಿದ್ದವು, ಒಳ್ಳೆಯ ಭೂಮಿಯ ಮೇಲೆ ಬಿದ್ದವು. ಇದು ಬೇರೆ ಬೇರೆ ಜಾಗ ಅಲ್ಲ, ಒಂದೇ ಜಾಗದ 4 ಸ್ಥಿತಿಗಳು. ನಾವು ಒಂದು ಜಾಗವನ್ನು ಕೊಂಡ್ಕೊಂಡ್ರೆ ಆ ಜಾಗದಲ್ಲಿ ನಡೆದು ಹೋಗಲಿಕ್ಕೆ ದಾರಿನೂ ಇದೆ, ಅಲ್ಲಿ ಸ್ವಲ್ಪ ಕಲ್ಲು ನೆಲವೂ ಕೂಡ ಇದೆ, ಅಲ್ಲಿ ಸ್ವಲ್ಪ ಮುಳ್ಳುಗಳು ಕೂಡ ಬಂದಿದೆ, ಅಲ್ಲಿ ಒಳ್ಳೆಯ ಮಣ್ಣು ಕೂಡ ಇದೆ. ಒಂದೇ ಹೃದಯದ ಸ್ಥಿತಿ ಇದು, ಬೇರೆ ಬೇರೆ ಅಲ್ಲ. ಆದರೆ ನಾವು ಅದನ್ನು ಏನು ಮಾಡಬೇಕು? ಫಲವತ್ತಾಗಿ ಮಾಡಬೇಕು. ಬೆಳೆಗೆ ಯೋಗ್ಯವಾದಂತಹ ಪ್ರದೇಶವನ್ನಾಗಿ ಮಾಡಬೇಕು. ಏನು ಮಾಡುವುದು? ಅದಕ್ಕೋಸ್ಕರವೇ ನಾನು ಹೇಳಿದ್ದೆ, ನಿಮ್ಮ ಹೃದಯಕ್ಕೆ ಬೇಲಿ ಹಾಕಿ ಅಂತ ಹೇಳಿದೆ. ನಿಮ್ಮ ಹೃದಯಕ್ಕೆ ಬೇಲಿ ಹಾಕಿ, ಅಥವಾ ಬೇಲಿಯನ್ನು ಗಟ್ಟಿ ಮಾಡಿ. ಬಾರೂಕ ಏನು ಹೇಳ್ತಾನೆ ನೋಡಿ, ದೇವರಿಗೆ ಬೇಲಿ ಹಾಕುವುದಂದ್ರೆ ಅದೇ. ಬಾರೂಕನ ಗ್ರಂಥ 4:28 ದೇವರಿಗೆ ಅಭಿಮುಖರಾಗಲು 10ರಷ್ಟು ಮನಸ್ಸು ಮಾಡಿ. ನೀವು ದೇವರಿಂದ ದೂರ ಹೋಗಿದ್ದೀರಲ್ವಾ, ದೇವರಿಂದ ದೂರ ಹೋಗಿದ್ದೀರಾ, ಬಿಡಿ. ಈಗ ದೇವರ ಬಳಿಗೆ ಮತ್ತೆ ಬರಲು ನೀವು 10ರಷ್ಟು ಮನಸ್ಸು ಮಾಡಿ, ಗಟ್ಟಿ ಮನಸ್ಸು ಮಾಡಿ, ದೃಢ ನಿರ್ಧಾರ ತೆಗೆದುಕೊಳ್ಳಿ. ಬೇಲಿ ಹಾಕಿ. ನೀವು ಯಾವುದೇ ಒಂದು ಸ್ವಂತ ಜಾಗವನ್ನು ತೆಗೆದುಕೊಂಡ್ರೆ, ಯಾವುದೇ ಜಾಗ ಇರ್ಬೋದು, ನಿಮ್ಮ ಸ್ವಂತ ಜಾಗ ತೆಗೆದುಕೊಂಡ್ರೆ ಮೊದಲು ನೀವೇನು ಮಾಡ್ತೀರಾ? ಮೊದಲು ಹೋಗಿ ಮನೆ ಕಟ್ತೀರಾ? ಏನು ಮಾಡ್ತೀರಾ? ಬೇಲಿ ಹಾಕ್ತೀರಾ, ಕಾಂಪೌಂಡ್ ಕಟ್ತೀರಾ. ಯಾರು ಕಾಂಪೌಂಡ್ ಕಟ್ಟುವುದಿಲ್ವೋ, ಜಾಗ ತಗೊಂಡು ಕಾಂಪೌಂಡ್ ಅಥವಾ ಬೇಲಿಯನ್ನು ಹಾಕುವುದಿಲ್ವೋ, ಅವನಿಗೆ ಸ್ವಲ್ಪ ಕಡಿಮೆ ಅಂತ ಅರ್ಥ. ಕಾಮನ್ ಸೆನ್ಸ್ ಏನು ಹೇಳ್ತದೆ, ಸಾಮಾನ್ಯ ಜ್ಞಾನ ಏನು ಹೇಳ್ತದೆ ಗೊತ್ತಾ? ಮೊದಲು ಬೇಲಿ ಹಾಕಬೇಕು. ಇಲ್ಲಾದರೆ ಯಾರು ಬೇಕಾದರೆ ನುಗ್ಬಹುದು, ಏನು ಬೇಕಾದರೆ ನುಗ್ಬಹುದು. ಅದಕ್ಕೋಸ್ಕರ ನಾನು ಹೇಳಿದ್ದು, ನಿಮ್ಮ ಹೃದಯಕ್ಕೆ ಬೇಲಿ ಹಾಕಿ. ಬೇಲಿ ಹಾಕಿದ ಮೇಲೆ ಏನು ಮಾಡುವುದು? ನಾನು ಹೇಳಿದೆ, ದೃಢ ನಿರ್ಧಾರ ಮಾಡಬೇಕು. ದೇವರ ಬಳಿಗೆ ಬರಲಿಕ್ಕೆ, ಒಳ್ಳೆಯ ಜೀವನವನ್ನು ಜೀವಿಸಲಿಕ್ಕೆ ಒಂದು ಒಳ್ಳೆಯ ನಿರ್ಧಾರ. 10ರಷ್ಟು, ಸ್ವಲ್ಪ ನಿರ್ಧಾರ ಅಲ್ಲ, 10ರಷ್ಟು. ಮೊದಲನೇದಾಗಿ ಬೇಲಿ ಹಾಕಿದ ಮೇಲೆ ನಾವೇನು ಮಾಡ್ತೇವೆ? ಯಾರು ಆ ಪ್ರದೇಶದೊಳಗೆ ನುಗ್ಗಬಾರ್ದೋ ಅವರಿಗೆ ಅವಕಾಶ ಇಲ್ಲ, ನಿರ್ಬಂಧವನ್ನು ಹೇರ್ತೇವೆ. ಮೊದಲನೆಯ ಕೆಲಸ, ಬೇಲಿ ಹಾಕಿದ ಮೇಲೆ ಯಾರು ಆ ಜಾಗಕ್ಕೆ ಹೋಗಬಾರ್ದೋ ಅವರಿಗೆ ನಾವು ಬಿಡಬಾರ್ದು ಹೋಗ್ಲಿಕ್ಕೆ. ಈಗ ಒಂದು ವೇಳೆ ನನ್ನ ಹೃದಯವನ್ನು ನಾನು ಬೇಲಿ ಹಾಕ್ತಾ ಇದ್ದೇನೆ, ನನ್ನ ಜೀವನವನ್ನು ಸರಿ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ, ಮೊದಲನೆಯ ಕೆಲಸ ನಾನು ಮಾಡಬೇಕಾಗಿದ್ದೇನು? ಕೆಲವರನ್ನು ಒಳಗೆ ಬಿಡಬೇಡಿ. ವ್ಯಕ್ತಿ ಆಗಿರ್ಬೋದು, ವಿಷಯ ಆಗಿರ್ಬೋದು, ವಸ್ತು ಆಗಿರ್ಬೋದು. ಯಾವುದಾದರೂ ವ್ಯಕ್ತಿ ನಿಮ್ಮನ್ನು ಅಡ್ಡದಾರಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ, ಅವನಿದ್ದೇ ನನ್ನ ಜೀವನದಲ್ಲಿ ನಾನು ಸರಿಯಾಗಿ ಜೀವನ ಮಾಡಲಿಕ್ಕೆ ಆಗುವುದಿಲ್ಲ, ಹೊರಗೆ ಹಾಕಿ. ಬೇಲಿ ಹಾಕಿದ ಮೇಲೆ ದನ, ಕುರಿ, ಮೇಕೆ, ಆಡು ಅವುಗಳನ್ನೆಲ್ಲ ಬಿಡಲಿಕ್ಕೆ ಇಲ್ಲ ನಾವು. ನಿಮಗೆ ಮನಸ್ಸಿದೆಯಾ? ದೇವರ ವಾಕ್ಯ ನಿಮ್ಮಲ್ಲಿ ಫಲ ಕೊಡಬೇಕು, ಮನಸ್ಸಿದೆಯಾ? ಬೇಲಿ ಹಾಕಿದ ಮೇಲೆ ಅವರನ್ನು ಬಿಡಬೇಡಿ ಒಳಗಡೆ. ಕೆಲವೊಂದು ವ್ಯಕ್ತಿಗಳು, ಕೆಲವೊಂದು ವಿಷಯಗಳು, ಪ್ರಿಯರೇ, ಸಿಟ್ಟು ಆಗಿರ್ಬೋದು, ಹಾಗೆ ಆಗಿರ್ಬೋದು, ಕೋಪ ಆಗಿರ್ಬೋದು, ಕ್ಷಮಾಪಣೆ ನೀಡದಿರುವಂತಹ ಗಟ್ಟಿ ಕೊಳುಕು ಮನಸ್ಸು ಆಗಿರ್ಬೋದು, ಅದನ್ನು ಹೊರಗಾಕಿ. ಇಲ್ಲಾದರೆ ಫಲ ಕೊಡುವುದಿಲ್ಲ ದೇವರ ವಾಕ್ಯ, ಖಂಡಿತವಾಗಿ ಇಲ್ಲ. ಯಾಕಂದರೆ ಎಲ್ಲ ಫಲವನ್ನು ಅವು ತಿಂತಾ ಇದೆ. ನಿನ್ನಲ್ಲಿರುವಂಥ ಜಿದ್ದು, ಕೋಪ, ಹಾಗೆ ವೈಷಮ್ಯ, ದ್ವೇಷ, ಇವು ಕೆಲವೊಂದು ವಿಷಯಗಳು. ಕೆಲವೊಮ್ಮೆ ನೋಡಿ, ಈವನ್ ವಸ್ತುಗಳು ಅಂತ ಹೇಳ್ತೇವಲ್ಲ, ಮೊಬೈಲ್ ಆಗಿರ್ಬೋದು, TV ಆಗಿರ್ಬೋದು, ನೋಡಿ, ಕೆಟ್ಟದಲ್ಲ ನೋಡಿ, ಆದರೆ ಯಾವುದನ್ನು ನೋಡಬೇಕು ಅದನ್ನು ಮಾತ್ರ ನೋಡಿ. ಟಿವಿಗಳಲ್ಲಿ ಕೆಲವರು ಬೆಳಗಿಂದ ಸಾಯಂಕಾಲದವರೆಗೆ ಧಾರಾವಾಹಿ, ಆ ಧಾರಾವಾಹಿಯಲ್ಲಿ ಬರುವುದು ನಿಮಗೆ ಗೊತ್ತು, ಎಲ್ಲ ಕುಟುಂಬ ಹಾಳು ಮಾಡುವಂತಹ ಘಟನೆಗಳೇ ಅದರಲ್ಲಿರುವುದು. ಇವರು ಇಲ್ಲಿಂದ ನೋಡಿ
म्हजी सासू माय अशेंच करता, तिका बूत शिकयचे. म्हजे सूण अशेंच करता, ಎಂತ ಅಕ್ಕ ಬೂತ್ ಶಿಕೈಚೆ. ಇದು ನಮಗೆ ಅದರಲ್ಲಿ ಬರುವುದು. ನೀವು ಸ್ವಲ್ಪ ನ್ಯೂಸ್ಗಳನ್ನು ಕೂಡ ನೋಡುವುದು ಕಮ್ಮಿ ಮಾಡಿ. ಇವತ್ತಿನ ಒಳ್ಳೆ ನ್ಯೂಸ್ ಚಾನಲ್ನ ನೋಡಿ. ಒಟ್ಟಾರೆ ನ್ಯೂಸ್ ಚಾನಲ್ಗಳಿದೆ. TRP ಜಾಸ್ತಿ ಮಾಡಲಿಕ್ಕೆ ಎಷ್ಟು ನ್ಯೂಸ್ ಚಾನಲ್ಗಳು ಬೇಕು, ಆ್ಯಂಕರ್ಗಳು ಮಾಡುವಂಥ ಬೇಡ, ಯಾವುದು ಬೇಕು ಅದನ್ನು ನೋಡಿ. ಸ್ಪೋರ್ಟ್ಸ್ ನೋಡ್ತೀರಾ, ಸ್ವಲ್ಪ ನೋಡಿ ಚೆನ್ನಾಗಿರುವ. ಸ್ವಲ್ಪ ಕಾಮಿಡಿ ಶೋಗಳಿದೆ, ಕೆಲವೊಂದು ಒಳ್ಳೆಯ ಕಾಮಿಡಿ ಶೋಗಳು ನೋಡಿ, ಸ್ವಲ್ಪ ಸಂತೋಷ ಆಗ್ತದೆ. ಬೇಡದಿರುವಂಥ ವಿಷಯಗಳನ್ನು ನೋಡಬೇಡಿ. ಬೇಲಿ ಹಾಕಿ, ಯಾರಿಗೆ ಒಳಗೆ ಬಿಡಬಾರ್ದು ಅವರನ್ನು ಬಿಡಬೇಡಿ. ಎರಡನೇದಾಗಿ, ಯಾರು ಒಳಗೆ ಹೋಗಬೇಕು ಅವರು ಒಳಗೆ ಹೋಗಬೇಕು. ಕೆಲವೊಮ್ಮೆ ಕಸಿ ಮಾಡಬೇಕಾಗ್ತದೆ, ಅಗಿಬೇಕಾಗ್ತದೆ, ಸರೆ ಏನು ಗೊಬ್ಬರ ಹಾಕಬೇಕಾಗ್ತದೆ, ಅವರನ್ನೆಲ್ಲ ಒಳಗೆ ಬಿಡಬೇಕು. ಆಗಿರ್ಬೋದು ನಿನ್ನ ಪ್ರಾರ್ಥನೆ, ಆಗಿರ್ಬೋದು ಬಲಿಪೂಜೆ, ಸಂಸ್ಕಾರಗಳು, ವಿಶೇಷವಾಗಿ ಪಾಪನಿವೇದನೆ ಸಂಸ್ಕಾರ, ಬಲಿಪೂಜೆ ಪಾಪನಿವೇದನೆ ಸಂಸ್ಕಾರವನ್ನು ಗುಣಪಡಿಸುವ ಸಂಸ್ಕಾರ ಅಂತ ಹೇಳ್ತೇವೆ. ಸಾಕ್ರಮೆಂಟ್ಸ್ ಆಫ್ ಹೀಲಿಂಗ್, ಸಾಕ್ರಮೆಂಟ್ಸ್ ಆಫ್ ಹೀಲಿಂಗ್. ಎಷ್ಟು ಬಾರಿ ನಾವು ಅದನ್ನು ತೆಗೆದುಕೊಳ್ತೇವೆ? ಬೇಡ. ಕಾಲ್ಜಲೋಯ್ನೆ ಹರ್ಷಿತ್ सॉरी काले नाव हय मागीर केदाळा जावं का न्ही. हरी एक म्हयनो तुजे ग्रूप येताना जायते कुमसार जावंक जाय. आत्मो काळीज नितळ दवरूंक. तुमकां काय सांगता येता जायते टार्गेट ताका केल्ले हांवें. ओके. ಯಾರು ಒಳಗೆ ಹೋಗಬೇಕು? ಬಿಡಿ ಬಿಡಿ ಬಿಡಿ. ಸ್ವಲ್ಪ ಚೆನ್ನಾಗಿ ಆಗಲಿ. ಕೆಲವೊಂದು ವ್ಯಕ್ತಿಗಳು ಕೂಡ ನಿಮ್ಮ ಜೀವನದಲ್ಲಿ ಅವರು ಇದ್ದರೆ, ಅವರು ಸ್ವಲ್ಪ ಕೆಲವೊಮ್ಮೆ ಬುದ್ಧಿವಾದ ಹೇಳ್ಬೋದು ನಿಮಗೆ, ಆದರೆ ಅವರು ಇರಬೇಕು ನಿಮ್ಮ ಜೀವನದಲ್ಲಿ. ನಿಮ್ಮ ತಂದೆ ತಾಯಿಗಳು, ನಿಮ್ಮ ಹಿರಿಯರು ನಿಮಗೆ ಬುದ್ಧಿವಾದ ಹೇಳ್ತಾ ಇದ್ದಾರೆ, ಅವ್ರನ್ನ ಬಿಡಬೇಕು ನೀವು ಒಳಗಡೆ. ಇವನಿಗೇನು ಗೊತ್ತು, ಅದೆಲ್ಲ ಇಲ್ಲ. ಮೂರನೇದಾಗಿ, ಜಾಗ ತೆಗೆದುಕೊಂಡು ಬೇಲಿ ಹಾಕಿದ ಮೇಲೆ ನಾವು ಮೊದಲನೇದಾಗಿ ಯಾರು ಹೋಗಬಾರ್ದು ಅವರನ್ನು ಬಿಡೋದಿಲ್ಲ, ಯಾರು ಹೋಗಬೇಕು ಅವರನ್ನು ಬಿಡ್ತೇವೆ. ಮೂರನೇದಾಗಿ, ನಾನು ಕೂಡ ಪ್ರತಿದಿನ ಆ ಜಾಗವನ್ನು ಭೇಟಿ ಕೊಡ್ತೇನೆ. ಆತ್ಮಾವಲೋಕನ. ಪ್ರತಿದಿನ ಮಲಗುವ ಮುಂಚೆ, ಪ್ರಿಯರೇ, ಪ್ರತಿದಿನ ಮಲಗುವ ಮುಂಚೆ 2 ನಿಮಿಷ ತೆಗೆದುಕೊಳ್ಳಿ. ತುಂಬ ಒಳ್ಳೆಯದು ಇದು, ನಿಮಗೆ ಸಮಾಧಾನ ಇರ್ತದೆ. ಪ್ರತಿದಿನ ಮಲಗುವ ಮುಂಚೆ ಜಸ್ಟ್ ನೀವು ಕಣ್ಣುಗಳನ್ನು ಮುಚ್ಚಿ, ಈ ದಿನದಲ್ಲಿ ನಾನು ಏನು ಮಾತನಾಡಿದೆ, ಯಾರೊಂದಿಗೆ ಮಾತನಾಡಿದೆ, ಏನು ಕೆಲಸ ಮಾಡಿದೆ, ಯಾರಿಗೆಲ್ಲ ಒಳ್ಳೆಯದು ಮಾಡಿದೆ, ಇಲ್ಲಿ ಸ್ವಲ್ಪ ಎಡವಿದ್ದೇನೆ, ಅಲ್ಲಿ ಸ್ವಲ್ಪ ಬಿದ್ದಿದ್ದೇನೆ, ಓಕೆ ನಾಳೆ ಸರಿ ಮಾಡ್ತೇನೆ. ಪ್ರತಿದಿನ ಭೇಟಿ ಕೊಡಿ ನಿಮ್ಮ ತೋಟಕ್ಕೆ, ನಿಮ್ಮ ಹೃದಯದ ತೋಟಕ್ಕೆ. ಸಾಕು. ಬೇಲಿ ಹಾಕಿದ ಮೇಲೆ ಇದು ಮಾಡಿದರೆ ಖಂಡಿತವಾಗಿ ದೇವರ ವಾಕ್ಯ ಮತ್ತಾಯರ ಶುಭ ಸಂದೇಶದಲ್ಲಿ ಅದು ಹೇಗೆ ಬರೆದಿದ್ದಾರೆ ಅಂದರೆ, ಅವರು 100ರಷ್ಟು 60ರಷ್ಟು 30ರಷ್ಟು ಅಂತ ಬರೆದಿದ್ದಾರೆ. ಇಲ್ಲ, ನನ್ನ ಪ್ರಕಾರ ಮಾರ್ಕರ ಶುಭ ಸಂದೇಶದಲ್ಲಿ ಅವರು ಹೇಳ್ತಾರೆ ಫಸ್ಟ್ 30 ಬರ್ತದೆ. ನೀವು ಸರಿ ಮಾಡಿದ ಮೇಲೆ, ಬೇಲಿ ಹಾಕಿದ ಮೇಲೆ ಮೊದಲು 30ರಷ್ಟು ಫಲ ಬರ್ತದೆ, ಆಮೇಲೆ 60ರಷ್ಟು ಬರ್ತದೆ, ಆಮೇಲೆ 100ರಷ್ಟು ಬರ್ತದೆ. ಆದ್ದರಿಂದ ಪ್ರಿಯರೇ, ನಮ್ಮ ಹೃದಯದ ಬೇಲಿಯನ್ನು ಭದ್ರಪಡಿಸೋಣ. ನೀವು ಗಟ್ಟಿ ಮನಸ್ಸು ಮಾಡಿ, ಬಾರೂಕ ಹೇಳುವಂತೆ ಗಟ್ಟಿ ಮನಸ್ಸು ಮಾಡಿ ಒಂದು ಒಳ್ಳೆಯ ಬೇಲಿಯನ್ನು ಹಾಕಿ, ಯಾರು ಬರಬಾರ್ದು ಅವರಿಗೆ ಬಿಡಬೇಡಿ, ಯಾರು ಬರಬೇಕು ಅವರನ್ನು ಬಿಡಿ. ನೀವು ಕೂಡ ಪ್ರತಿದಿನ ಸಂಧಿಸಿ ನಿಮ್ಮ ಹೃದಯವನ್ನು. ಖಂಡಿತವಾಗಿ ದೇವರ ವಾಕ್ಯ ನನ್ನಲ್ಲಿ ವ್ಯರ್ಥವಾಗುವುದಿಲ್ಲ, ನನ್ನಲ್ಲಿ ವ್ಯರ್ಥವಾಗುವುದಿಲ್ಲ. ಆ ಕೃಪೆಗಾಗಿ ವಿಶೇಷವಾಗಿ ಪವಿತ್ರ ಬಲಿ ಪೂಜೆಯಲ್ಲಿ ಪ್ರಾರ್ಥಿಸೋಣ.